ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ 10ನೇ ಪಾಸ್ ಆಗಿತ್ತಂದ್ರೆ ಅಥವಾ ITI ಕಂಪ್ಲೀಟ್ ಮಾಡಿತ್ತಂದ್ರೆ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಮನ್ಯಾಗ ಕುಂತಿತ್ತಂದ್ರೆ ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ನೀವು ಕೂಡ ಸರ್ಕಾರಿ ಹುದ್ದೆನ ಯಾವಾಗ ಕರೀತಾರೆ, ಯಾವಾಗ ನೇಮಕಾತಿ ಆಗತ್ತೆ ಅಂತ ಹೇಳಿ ಕಾಯ್ತಾ ಇತ್ತಂದ್ರೆ ನೋಡಿ, ಈಗ ಅರ್ಜಿನ ಕರೆದಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಮೇಲ್ವಿಚಾರಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದು ಒಂದು ಕಡೆ ಆಯ್ತು. ಎರಡನೇದಾಗಿ ಫೈರ್ಮ್ಯಾನ್ ಹುದ್ದೆಗಳು ಮತ್ತು ಫೋರ್ಮ್ಯಾನ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದು ಒಂದು ಕಡೆ ಆಯ್ತು. ಅದ ನಂತರ ಆಪರೇಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಆಪರೇಟರ್ದಲ್ಲಿ ವಿವಿಧ ಪ್ರಕಾರ ಬರತ್ತೆ. ಮೆಕ್ಯಾನಿಕಲ್ ಆಪರೇಟರು, ಅದ ನಂತರ ಡೇಟಾ ಎಂಟ್ರಿ ಆಪರೇಟರು, ಕಂಪ್ಯೂಟರ್ ಆಪರೇಟರು, ಈ ರೀತಿಯಾಗಿ ವಿವಿಧ ಪ್ರಕಾರ ಆಪರೇಟರ್ ಪೋಸ್ಟ್ ಇರತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಚಾಯ್ಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ನಿಮ್ಮ ಒಂದು ವಿದ್ಯಾರ್ಹತೆ ಮೇಲೆ. ಅದನ್ನ ನಾವು ಯಾವ ರೀತಿಯಾಗಿ ತಿಳಿಸ್ಕೊಡ್ತೀವಲ್ಲ ಆ ರೀತಿ ನೀವು ಅಪ್ಲೈ ಮಾಡಬಾರ್ದು. ಯಾಕಂದ್ರೆ ನಿಮಗೆ ವಿದ್ಯಾರ್ಹತೆ ನೋಡಬೇಕು, ಅದಕ್ಕೆ ತಕ್ಕಂತ ಯಾವುದು ಪೋಸ್ಟ್ ಇದೆಯಲ್ಲ ಅದಕ್ಕೆ ನೀವು ಅಪ್ಲೈ ಮಾಡಬೇಕು. ಒಂದು ಏನೇನು ಚೆಕ್ ಮಾಡ್ಬೇಕಂದ್ರೆ ಮೊದಲಿಗೆ ಏಜ್ ಲಿಮಿಟ್ ಅನ್ನು ಚೆಕ್ ಮಾಡ್ಕೋಬೇಕು. ಅದ ನಂತರ ವಿದ್ಯಾರ್ಹತೆ ಚೆಕ್ ಮಾಡ್ಕೋಬೇಕು ಮತ್ತು ಪೋಸ್ಟ್ ಅನ್ನು ಚೆಕ್ ಮಾಡ್ಕೋಬೇಕು. ಈ ಮೂರರಲ್ಲಿ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಮುಗಿತು, ಅರ್ಜಿ ಸಲ್ಲಿಸೋದಕ್ಕೆ ಅನುವಾಗತ್ತೆ. ಇನ್ನೊಂದು ಇದಕ್ಕಿಂತ ಪ್ರಮುಖವಾದ ಮಾಹಿತಿ ಏನಂದ್ರೆ ಪ್ರವೇಶದವ್ರಿಗೆ ಅರ್ಜಿ ಕರೆದಿದ್ದಾರೆ ಅಥವಾ ಅನುಭವದವ್ರಿಗೆ ಅರ್ಜಿ ಕರೆದಿದ್ದಾರೆ ಅಂತ ಎರಡು ನೋಡ್ಬೇಕಾಗತ್ತೆ. ಪ್ರವೇಶದವ್ರು ಅಂದ್ರೆ ಈಗ ಅಲ್ಲಿ ಕೂಡ ಅನುಭವ ಇರೋದಿಲ್ಲ. ಪ್ರತಿಯೊಬ್ರು SSLC ಮುಗಿದ ತಕ್ಷಣ ಹೋಗ್ತಿರಲ್ಲ ಅಂತವ್ರಿಗೆ ಫ್ರೆಂಡ್ಸರ್ ಅಂತಾರೆ. ಒಟ್ಟೆ ಅನುಭವ ಇರೋದಿಲ್ಲ. ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ಎಲ್ಲಿ ಬೇಕಾದ್ರೆ ಕೆಲಸ ಮಾಡಿರ್ತಾರ, ಸರ್ಟಿಫಿಕೇಟ್ ಇರತ್ತ, ಅವರು ಅರ್ಜಿ ಸಲ್ಲಿಸೋದಕ್ಕೆ ಅನುಭವದವ್ರು ಅಂತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಪೋಸ್ಟ್ ಹೆಸರು ಯಾವುದು ಏನು ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಇರತ್ತೆ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನೋಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಕರೆದಿರುವಂತ ಪೋಸ್ಟ್ ನೋಡಿ ಮತ್ತು ಯಾವಾಗ ನೇಮಕಾತಿ ನಡೀತಾ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ನೋಡಿ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 9 ಜುಲೈ 2025 ಈ ಒಂದು ದಿನಾಂಕ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 24/7/2025 ಈ ಒಂದು ದಿನಾಂಕ ಆಗಿರತ್ತೆ. ಅದರ ಬಳಿಕ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಒಂದೊಂದಾಗಿ ನಿಮಗೆ ನೋಟ್ ಮಾಡ್ಕೊಳ್ಳಿ, ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಬೇಕು, ಯಾವ್ದು ಪೋಸ್ಟ್ ಏನು ಅಂತ ಹೇಳಿ. ಮೊದಲನೇದಾಗಿ ಸೂಪರ್ವೈಸರ್ ಅಂದ್ರೆ ಮೇಲ್ವಿಚಾರಕ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಡಿಪಾರ್ಟ್ಮೆಂಟ್ ಇಲ್ಲಿ ಇಲಾಖೆ ಹೆಸರು ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೋಡಿ. ಮತ್ತೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಸೂಪರ್ವೈಸರ್ ಪೋಸ್ಟ್ 12 ಇರತ್ತೆ. ಅದ ನಂತರ ನೀವೇನಾದ್ರೂ ಅಸಿಸ್ಟೆಂಟ್ ಫೋರ್ಮ್ಯಾನ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 3 ಪೋಸ್ಟ್ ಇರತ್ತೆ. ಅಸಿಸ್ಟೆಂಟ್ ಫೋರ್ಮ್ಯಾನ್ ಎಲೆಕ್ಟ್ರಿಕಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 2 ಪೋಸ್ಟ್ ಇರತ್ತೆ. ಅಸಿಸ್ಟೆಂಟ್ ಮಾತ್ರ ಹುದ್ದೆ ಅರ್ಜಿ ಸಲ್ಲಿಸಿದ್ರೆ ಅಂದ್ರೆ ಸಹಾಯಕ ಹುದ್ದೆಗೆ 1. ಅಸಿಸ್ಟೆಂಟ್ ಇದರಲ್ಲಿ ಕೂಡ MMA ಇಲಾಖೆಯಲ್ಲಿ 1 ಪೋಸ್ಟ್ ಇರತ್ತೆ. ಅಸಿಸ್ಟೆಂಟ್ PA ಇಲಾಖೆಯಲ್ಲಿ 1 ಪೋಸ್ಟ್ ಇರತ್ತೆ. MRP ಆಪರೇಟರ್ ಹುದ್ದೆಗಳಿಗೆ 4 ಪೋಸ್ಟ್ ಇರತ್ತೆ. ಅದ ನಂತರ ಈ ಒಂದು ಕ್ರೇನ್ ಆಪರೇಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 4 ಪೋಸ್ಟ್ ಇರತ್ತೆ. ಸಲಹೆಗಾರ ಹುದ್ದೆಗಳಂತ ಹೇಳಿ ವಿವಿಧ ಬರ್ತವೆ, ಅದರಲ್ಲಿ ನೀವು ಅಪ್ಲೈ ಮಾಡಬಹುದು. ಇದರಲ್ಲಿ ಯಾವುದು ಬೇಕಲ್ಲ ಅದನ್ನ ನೋಡ್ಕೊಳ್ಳಿ. ಮೆಕ್ಯಾನಿಕಲ್ ಪೋಸ್ಟ್ ಇರತ್ತೆ, ಅದ್ರ ಬಳಿಕ ಎಲೆಕ್ಟ್ರಿಕಲ್ ವೆಲ್ಡರ್ ಪೋಸ್ಟ್ ಇರತ್ತೆ. ಇದರಲ್ಲಿ ಯಾವುದು ಬೇಕು ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಇನ್ನು ನಿಮಗೆ ಸಂಬಂಧಪಟ್ಟಂತೆ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ನೋಡಿ ಏನು ಅಂತ ಹೇಳಿ. ಇಲ್ಲಿ ಗ್ರೇಡ್ ವೈಸ್ ಸಿಗತ್ತೆ ನಿಮಗೆ. ಮೊದಲನೇ ಗ್ರೇಡ್, 2ನೇದು, 3ನೇದು ಅಂತ ಹೇಳಿ. ಇಲ್ಲಿ PS 1ನೇ ಪ್ರಕಾರ ನಿಮಗೆ 25,070 ರೂಪಾಯಿದಿಂದ 3% ಹೆಚ್ಚಿಗೆ ಮಾಡ್ತಾರೆ. 32,000 ತನಕ ವೇತನ ಇರತ್ತೆ. ಇದು ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಕೊಡುವಂತ ವೇತನ ಶ್ರೇಣಿ. ಅದ ನಂತರ ಬೇಸಿಕ್ ಆಗಿ ಕೊಡುವಂತ ವೇತನ ಶ್ರೇಣಿ. ಎರಡನೇದಾಗಿ 27,080 ರೂಪಾಯಿದಿಂದ ಪ್ಲಸ್ 3% ಹೆಚ್ಚಿಗೆ 39,160 ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗತ್ತೆ. ಅದ್ರ ಬಳಿಕ 27,710 ರೂಪಾಯಿದಿಂದ 3% ಹೆಚ್ಚಿಗೆ ಮಾಡ್ತಾರೆ. ಅದ್ರ ಬಳಿಕ 48,920 ರೂಪಾಯಿ ಇದು ನಿಮಗೆ ಪ್ರತಿ ತಿಂಗಳು ಸಿಗುವಂತ ಸ್ಯಾಲ್ರಿ. ಅದ ನಂತರ ಕೆಲವೊಂದು ರೂಲ್ಸ್ ಕೊಟ್ಟಿರ್ತಾರೆ, ಆ ಒಂದು ರೂಲ್ಸ್ ಕೂಡ ತಿಳ್ಕೊಬೇಕಾಗತ್ತೆ. ಈ ಒಂದು ಸೆಲೆಕ್ಷನ್ ಪ್ರೊಸೆಸಿಂಗ್ ತಿಳ್ಕೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಎಲ್ಲಿ ಖಾಲಿ ಇದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಇದು ನಮ್ಮ ಒಂದು ಭಾರತೀಯ PSNL ದಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಫೋರ್ವಸ್ ಕ್ಯಾಪ್ ನಿಗಮ ಲಿಮಿಟೆಡ್ದಲ್ಲಿ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ 50 ಪೋಸ್ಟ್ ಇರತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ ಆಗಿರತ್ತೆ. ಇದು ಅರ್ಧ ಸೆಂಟ್ರಲ್ ಗೌರ್ಮೆಂಟ್ ಅರ್ಧ ಪ್ರೈವೇಟ್ ಅಂತ ಅನ್ನಲ್ಲ. ಇದು ಡೈರೆಕ್ಟ್ ಆಗಿ ನಿಮಗೆ ಪ್ರೈವೇಟ್ ದಲ್ಲೇ ಬರುವಂತ, ಆದ್ರೆ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಬರತ್ತೆ ಅಷ್ಟೇ. ಇನ್ನು ಹುದ್ದೆ ಸ್ಥಳ ಅಖಿಲ ಭಾರತ, ನಮ್ಮ ಕರ್ನಾಟಕ, ಅಖಿಲ ಭಾರತ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಒಟ್ಟಾರೆ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಅದೇ ರೀತಿಯಾಗಿ ನಿಮ್ಗೆ ಏನೆಲ್ಲ ಆಯ್ಕೆ ಮಾಡ್ತಾರ ಅಂದ್ರೆ ಎಷ್ಟೆಲ್ಲ ನೋಡಿ. ಮೊದಲಿಗೆ ನಿಮ್ಗೆ ಇಂಟರ್ವ್ಯೂ ಇರತ್ತೆ. ಮೊದಲಿಗೆ ನಿಮಗೆ ಇಂಟರ್ವ್ಯೂ ಅಂದ್ರೆ ನಿಮ್ಗೆ ಡೈರೆಕ್ಟ್ ಸಂದರ್ಶನ ಇರೋದಿಲ್ಲ. ಇಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ನಡೆಸ್ತಾರೆ. ಒಂದು ಟೆಸ್ಟ್ ಇರತ್ತೆ, ರಿಟರ್ನ್ ಟೆಸ್ಟ್ ಅಂದ್ರೆ CBT ಟೆಸ್ಟ್ ಅಂತ ಹೇಳಿ ನಡೆಸ್ತಾರೆ ಒಂದು. ಅದ ನಂತರ ಟ್ರೇಡ್ ಟೆಸ್ಟ್ ಇರತ್ತೆ ಮತ್ತು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಇರ್ತವೆ. ಎಲ್ಲ ರೂಲ್ಸ್ ಅನ್ನ ತಿಳ್ಕೊಂಡು ಮತ್ತೊಂದ್ಸಲ ಇಂಟರ್ವ್ಯೂ ಇರತ್ತೆ. ಒಂದು ಸಲ ಕೆಲವೊಂದೊಂದು ಇಲಾಖೆಯಲ್ಲಿ 2 ಸಲ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾರೆ. ಒಂದು ಮೊದಲಿಗೆ ಡಾಕ್ಯುಮೆಂಟ್ಸ್ ಹೋಗ್ತೀರಾ,
ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇರ್ತೀರಾ, ಕೆಲವು ಡಾಕ್ಯುಮೆಂಟ್ಸ್ ಬಿಟ್ಟು ಬಂದಿರ್ತೀರಾ, ಕೆಲವು ಡಾಕ್ಯುಮೆಂಟ್ಸ್ ಮರ್ತೇ ಬಂದಿರ್ತಾರ. ಈ ಒಂದು ಡಾಕ್ಯುಮೆಂಟ್ಸ್ ತಗೊಳ್ತಾರೆ, ಉಳಿದಂಥ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ಯಾವಾಗ ಹೋಗ್ತಾರಲ್ಲ ಜಾಯ್ನ್ ಆಗಿ ಅವಾಗ ನಿಮಗೆ ಉಳಿದಂಥ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡ್ ಬರ್ರಿ ಅಂತೇಳಿ ಒಂದು ಮಾಹಿತಿನ ಕೊಡ್ತಾರೆ. ಅದು ಟೈಮ್ ಕೊಟ್ಟಿರ್ತಾರೆ, 10 ದಿನನೋ ಅಥವಾ 7 ದಿವಸನೋ ಅಥವಾ 15 ದಿನನೋ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅವಾಗ ನೀವು ತೆಗೆದುಕೊಂಡು ಹೋಗ್ಬೋದು. ಈ ರೀತಿಯಾಗಿ ಉಳಿದಂಥ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನು ಪರಿಶೀಲನೆ ನಡೆಸ್ತಾರೆ ಅದು ಕೊಟ್ಟಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕಂತೇಳಿ ಆಗಲೇ ತಿಳಿಸ್ಕೊಟ್ಟಿರುವಂತೆ ನೋಡಿ. ಮೊದಲಿಗೆ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಸ್ 10ನೇ ಕ್ಲಾಸ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಅಥವಾ ನಿಮ್ಮ ಆಧಾರ್ ಕಾರ್ಡ್ ಬೇಕು, ID ಪ್ರೂಫ್ಗಾಗಿ ಆಧಾರ್ ಕಾರ್ಡ್ ಕೇಳ್ತಾರೆ. ನಿಮ್ಮೊಂದು ಪಾಸ್ಪೋರ್ಟ್ ಕಲರ್ ಫೋಟೋ ಕಾಪಿ ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಮಾರ್ಕ್ ಶೀಟ್ಗಳು, ಅಂದ್ರೆ ನೀವು ಏನು SSLC, ಅದೇ ರೀತಿಯಾಗಿ ITI, ಈ ರೀತಿಯಾಗಿ ಅದನಂತರ ಡಿಪ್ಲೊಮಾ ಏನಾದ್ರೂ ಪಾಸ್ ಆಗಿತ್ತ ಅಂದ್ರೆ ಈ ಒಂದು ಡಿಪ್ಲೊಮಾಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಹತೆ ನೋಡಿ ನಿಮಗೆ ಕನ್ಫ್ಯೂಸ್ ಆದ್ರೆ ಆಗ್ಬೋದು. ITI ಅದನಂತರ ಡಿಪ್ಲೊಮಾ, ಪದವಿ, SSLC ಇಷ್ಟಾದ್ರೆ ಮುಗಿತು ಅಪ್ಲೈ ಮಾಡಬಹುದು. ಸೆಪರೇಟ್ ಆಗಿ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಒಂದು ಡಿಪ್ಲೊಮಾ ಸೆಪರೇಟ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಪದವಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು, ಅಥವಾ ITI ಸೆಪರೇಟ್ ಆಗಿರಬೇಕು, ಅಥವಾ ITI SSLC ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ITI ಸೆಪರೇಟ್ ಆದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಹೊರತು, ಆದರೆ SSLC ಸೆಪರೇಟ್ ಆಗಿ ಕೊಟ್ಟಿಲ್ಲ ಅವರು, ಎರಡು ಕೂಡಿಸಿ ಇರಬೇಕು. ಅದ ನಂತರ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಆಯಿತು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಯಾವ್ಯಾವ ಒಂದು ಬೇಕಂತ ಅದೆಲ್ಲ ಕೊಟ್ಟಿದ್ದಾರೆ. ಅದ ನಂತರ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಎಷ್ಟು ವರ್ಷ ಹೊಂದಿದಾರ ಅಂತೇಳಿ 1 ವರ್ಷದಿಂದ ನಿಮಗೆ 5 ವರ್ಷದ ತನಕ ಕೊಟ್ಟಿದ್ದಾರೆ. ಒಂದು ನಂತರ 1 ವರ್ಷದಿಂದ ನಿಮ್ಗೆ 5 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅಪ್ಲೈ ಮಾಡುವಂತ ವಿಳಾಸ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಆನ್ಲೈನ್ ಇರೋದ್ರಿಂದ ನೇರವಾಗಿ ಸಂದರ್ಶನಕ್ಕೆ ಹೋಗುವಂತ ಅದ ನಂತರ ಇಮೇಲ್ ID ದಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ, ಇಮೇಲ್ ID ಸ್ವಲ್ಪ ನೋಡಿ ಎಲ್ಲಿದೆ ಅಂತ ಹೇಳಿ, ಇದು ಇಮೇಲ್ ID ಅರ್ಜಿ ಸಲ್ಲಿಸೋದ್ರಿಂದ ಇಲ್ಲಿ ಇಮೇಲ್ ID ಕೊಟ್ಟಿದ್ದಾರೆ ನೋಡಿ. ಈ ಒಂದು ಇಮೇಲ್ ID hr@psnl.co.in ಗೆ ಭೇಟಿ ನೀಡಿಕೊಂಡು ಇದಕ್ಕೇನು ಡೈರೆಕ್ಟ್ ಆಗಿ ಇಮೇಲ್ ಮೂಲಕ ಸಬ್ಮಿಟ್ ಮಾಡಿ, ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿ ಮುಗಿಯಿತು ಅರ್ಜಿ ಸಲ್ಲಿಸಿದಂಗೆ. 24 ಜುಲೈ 2025 ಕೊನೆಯ ದಿನಾಂಕ ಇಮೇಲ್ ಸಲ್ಲಿಸೋದಕ್ಕೆ. ಅದೇ ರೀತಿಯಾಗಿ ನಿಮ್ಮೊಂದು ವಿದ್ಯಾರ್ಹತೆ ಏಜ್ ಲಿಮಿಟ್ ನೋಡಿ, ಇಲ್ಲಿ 18ರಿಂದ 24 ಜುಲೈ 2025ಕ್ಕೆ ಸಂಬಂಧಪಟ್ಟಂತ ಇಲ್ಲಿ ನಿಮಗೆ 35 ವರ್ಷದ ತನಕ ಆಗಿರ್ಬೇಕು. ಈ ಒಂದು 35 ವರ್ಷ ಒಳಗೇನವ್ರು ಇರಬೇಕು ಹೊರತು ಮೇಲ್ಪಟ್ಟವ್ರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಇಮೇಲ್ ID ದಲ್ಲಿ ಅಪ್ಲಿಕೇಶನ್ ಹಾಕಿ, ಮತ್ತೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೆಬ್ಸೈಟ್ ಕೂಡ ಇರತ್ತೆ, ಈ ಒಂದು ವೆಬ್ಸೈಟ್ದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಈಗ ಏನಾದ್ರು ಡೌಟ್ ಇತ್ತು, ಏನಾದ್ರು ಕನ್ಫ್ಯೂಸ್ ಅನಿಸಿದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ನಾನು ನಮಗೆ ಟೈಮ್ ಸಿಕ್ತಂದ್ರೆ ರಿಪ್ಲೈ ಕೊಡ್ತೇನೆ. ಇದು ಈಗಾಗಲೇ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ. ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ.